ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದರೋಡೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಿನಿಮಾ ಸ್ಟೈಲ್ನಲ್ಲಿ ಅಡ್ಡಗಟ್ಟಿ ರಾಬರಿ ಮಾಡಿದ ಇಲ್ಲೊಂದು ಗ್ಯಾಂಗ್ ಎನ್ನುವಂಥದ್ದು ಗೊತ್ತಾಗಿದೆ. ಬೈಕ್ ಸಮೇತ 31.38 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿದೆ ಈ ತಂಡ ಎನ್ನುವಂತ ಮಾಹಿತಿ ಇದೆ. ಹಾಡ ಹಗಲೇ ಲಾಂಗ್ನಿಂದ ಹಲ್ಲೆ ನಡೆಸಿ ಭರ್ಜರಿ ದರೋಡೆ ನಡೆಸಿದೆ ಈ ಗ್ಯಾಂಗ್. ದರೋಡೆಯ ಬೆಚ್ಚಿ ಬೀಳಿಸೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ಸಕಲವಾರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಬಳಿ ದರೋಡೆಯಾಗಿದೆ ಎನ್ನುವಂತ ಮಾಹಿತಿ. ನಿನ್ನೆ ಸಂಜೆ 4:20 ಸುಮಾರಿಗೆ ಕೈಲಾಶ್ ಎಂಬಾತನಿಗೆ ಹಲ್ಲೆ ಮಾಡಲಾಗಿದೆ. ಯುವಕನ ಬೈಕ್ ಅಡ್ಡಗಟ್ಟಿ ದರೋಡೆಯನ್ನ ಈ ಗ್ಯಾಂಗ್ ಮಾಡಿದೆ. ಬೈಕ್ ಅಡ್ಡಗಟ್ಟಿ ನಡೆಸಿರುವಂತ ದರೋಡೆ ಕೃತ್ಯ. ಕ್ಯಾಶ್ ಕಲೆಕ್ಟ್ ಮಾಡುವ ಕೆಲಸವನ್ನ ಈ ಕೈಲಾಶ್ ಮಾಡಿಕೊಂಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಉಡಾನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣವನ್ನ ಇವರು ಕಲೆಕ್ಟ್ ಮಾಡ್ತಾ ಇದ್ರು. ನಿನ್ನೆ ಉಡಾನ್ ಬ್ರಾಂಚ್ಗಳಲ್ಲಿ ಹಣವನ್ನ ಕಲೆಕ್ಟ್ ಮಾಡಿ ಬರ್ತಾ ಇದ್ರು. ಈ ಸಮಯದಲ್ಲಿ 3 ಕಡೆ ಒಟ್ಟು 31,38,625 ರೂಪಾಯಿ ಕಲೆಕ್ಟ್ ಮಾಡಿದ್ರು ಕೈಲಾಶ್ ಅವರು. ದ್ವಿಚಕ್ರ ವಾಹನದ ಮೇಲೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಇವರನ್ನ ಅಡ್ಡಗಟ್ಟಿ ದರೋಡೆಯನ್ನ ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಕಲವಾರ ಕಡೆಯಿಂದ ಬನ್ನೇರುಘಟ್ಟ ರಸ್ತೆ ಕಡೆಗೆ ಬರುವಾಗ ಲೂಟಿ ಮಾಡಿದೆ ಗ್ಯಾಂಗ್. 2 ಬೈಕ್ನಲ್ಲಿ ಬಂದಿದ್ದಂತ 4 ದರೋಡೆ ಮಾಡಿದ್ದಾರೆ. ದರೋಡೆಯ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬೈಕನ್ನ ಅಡ್ಡಗಟ್ಟಿ 4 ದರೋಡೆಯನ್ನ ಮಾಡಿದ್ದಾರೆ. ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಸ್ತಾರೆ. ಆ ಬಳಿಕ ಕೈಲಾಶ್ ಇದ್ದಂಥ ಬೈಕನ್ನು ಕೂಡ ಅವರೇ ತಗೊಳ್ತಾರೆ. ಕೈಲಾಶ್ ಇದ್ದ ಬೈಕನ್ನು ತಗೊಂಡು ಸಾಕಷ್ಟು ದೂರ ಆ ಬೈಕನ್ನು ಚಲಾಯಿಸಿಕೊಂಡು ಹೋಗಿದ್ದಾರೆ. ಈ ರೀತಿಯಾದಂಥ ಕೃತ್ಯ ನಡೆದಿರುವಂಥದ್ದು. ಏಕಾಏಕಿ ಲಾಂಗ್ ಬೀಸಿ ದ್ವಿಚಕ್ರ ವಾಹನದ ಜೊತೆ ಎಸ್ಕೇಪ್ ಆಗಿದ್ದಾರೆ. 1 ಕಿಲೋಮೀಟರ್ ಅಂತರದಲ್ಲಿ ದ್ವಿಚಕ್ರ ವಾಹನವನ್ನ ಬಿಟ್ಟು ಹೋಗಿದೆ ಈ ಗ್ಯಾಂಗ್. ಡಿಕ್ಕಿಯಲ್ಲಿದ್ದಂಥ ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದೆ. ಖಾಲಿ ವಾಹನ ಬಿಟ್ಟು ಜೂಟಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಬನ್ನೇರುಘಟ್ಟ ಠಾಣೆ ಪೊಲೀಸರು. ಒಂದು ಕಡೆಯಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಬೈಕ್ನ ಡಿಕ್ಕಿಯಲ್ಲಿದ್ದಂಥ ಹಣವನ್ನ ದರೋಡೆ ಮಾಡಿ ಈ ಗ್ಯಾಂಗ್ ಪರಾರಿಯಾಗಿದೆ. ಬೈಕನ್ನು ಕೂಡ ಕೆಲವೊಂದಿಷ್ಟು ದೂರ ತಗೊಂಡು ಹೋಗಿದ್ದಾರೆ. ಉಡಾನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಕೈಲಾಶ್ ಅವರು ಹಣವನ್ನ ಕಲೆಕ್ಟ್ ಮಾಡಿದ್ರು. ನಿನ್ನೆಯೂ ಕೂಡ ಕಲೆಕ್ಟ್ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನಿಜಕ್ಕೂ ಕೂಡ ಆತಂಕಕಾರಿ ಘಟನೆ ಇದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣಗಳು ದಿನದಿಂದ, ಬೆಂಗಳೂರು ಅಂತ ಹೇಳಿದ್ರೆ ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ದರೋಡೆ ಪ್ರಕರಣದ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಈ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ಘಟನೆ ಆಗಿರುವಂತದ್ದು. ಕೈಲಾಶ್ ಎಂಬ ಯುವಕ ಉಡಾನ್ ಕಂಪನಿಯ ಬ್ರಾಂಚ್ಗಳಲ್ಲಿ ಹಣ ಕಲೆಕ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಹಾಕುವಂತ ಮಾಡ್ತಿದ್ದ. ನಿನ್ನೆಯೂ ಹಿಂದಿನ ಉಡಾನ್ ಕಂಪನಿ ಮಾಡಿಕೊಂಡು ತನ್ನ ಅಡಿಕೆ ಇಟ್ಕೊಂಡಿರ್ತಾನೆ. ಇದೇ ಒಂದು ಇವನನ್ನು ಫಾಲೋ ಮಾಡಿಕೊಂಡು ಬಂದಂತ 4 ಮಂದಿಯ ಯುವಕರ ಏನಿದೆ ಬೈಕ್ ಸುಮಾರು 30,38,000 ಹಣವನ್ನು ಹಾಡ ಅಡ್ಡಗಟ್ಟಿ ದರೋಡೆ ಮಾಡಿ ಅಲ್ಲಿಂದ ವಾಹನವನ್ನು ಸಹ ತೆಗೆದುಕೊಂಡು ಪರಾರಿಯಾಗ್ತಾರೆ. ಅದಾದ ನಂತರ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಆ ಒಂದು ವಾಹನವನ್ನ ಅಲ್ಲೇ ಬಿಟ್ಟು ಅವರ ಮತ್ತೆ ಅಲ್ಲಿಂದ ಕೊಟ್ಟ ಸುತ್ತಮುತ್ತಲ ಜನಕ್ಕೆ ನಿಜಕ್ಕೂ ಬೆಚ್ಚಿ ಒಂದು ಘಟನೆ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.